ನಮಸ್ಕಾರ ಸ್ನೇಹಿತರೆ. ನಿನ್ನೆ 8ನೇ ತಾರೀಕಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಒಂದು ಆದೇಶ ಬಿಡುಗಡೆ ಆಗಿದೆ. ಅಂದರೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದದಿಂದ ಹೊಸದಾಗಿ ಏನು ಮಾಡಿದರೆ ಸುಮಾರು 2500 ಈ ಮಾಹಿತಿ ತಂತ್ರಜ್ಞಾನ ಶಿಕ್ಷಕರ ಹುದ್ದೆಗಳನ್ನು ಕನ್ವರ್ಟ್ ಮಾಡಿದ್ದಾರೆ. ಅಂದರೆ ಬರೀ ರೆಗ್ಯುಲರ್ ಟೀಚರ್ಸ್ ಅಂತಲ್ಲ, ಈ ಬೇರೆ ಬೇರೆ ಟೀಚರ್ಸನ್ನು ಮಾಡಬೇಕಾಗತ್ತೆ. ಅದು ಕೂಡ ತುಂಬ ಭಾಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಸ್ಕೂಲ್ಸಲ್ಲಿ ಅಂತ. ಈಗೆಲ್ಲ ನಿಮಗೆ ಗೊತ್ತೇ ಇದೆ, ಈ ಕಾಂಪಿಟೇಷನ್ ವರ್ಲ್ಡಲ್ಲಂತೂ ಕಂಪ್ಯೂಟರ್ ನಾಲೆಡ್ಜ್ ಅಂತೂ ಪ್ರತಿಯೊಬ್ಬರಿಗೂ ಇರಲೇಬೇಕು. ಅದು ಗೊತ್ತಿಲ್ಲ ಅಂತಂದರೆ ಅವರು ವಿಲ್ ಬಿ ಯೂಸ್ಲೆಸ್ಸೇ. ಅವರು ಏನಕ್ಕೂ ಪ್ರಯೋಜನ ಇಲ್ಲಂಗೆ ಆಗ್ಬಿಡುತ್ತೆ ಈ ಕಾಲಘಟ್ಟದಲ್ಲಿ. ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ಅಂತ ಒಂದಷ್ಟು ಜನ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿದರು. ಎಲ್ಲವನ್ನು ಹೇಳ್ಬಿಡ್ತೀನಿ ನಾನು. ಆ್ಯಂಡ್ ಅದಕ್ಕಿಂತ ಮುಂಚೆ ದಯಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಯಾರಿದ್ದೀರಾ ಮತ್ತು ಅವರು ಮತ್ತು ಹೊಸ್ದಾಗಿ ನೋಡೋರು ಎಲ್ಲರೂ ಸಾಧ್ಯವಾದಷ್ಟು ನಮ್ಮ ವಾಹಿನಿಗೆ ಮೆಂಬರ್ಶಿಪ್ ಮಾಡ್ಕೊಳ್ಳಿ. ಎಕ್ಸ್ಕ್ಲೂಸಿವ್ ಸ್ಪರ್ಕ್ಸ್ ಎಲ್ಲ ಇದೆ ನಿಮಗೆ. ಹಾಗೆಯೇ ನಿಮ್ಗೆ ಎಲ್ಲ ಕಮೆಂಟ್ಸ್ಗೆ ರೆಸ್ಪಾಂಡ್ ಮಾಡ್ತಕ್ಕಂಥ ಪ್ರಯತ್ನಗಳಾಗುತ್ತೆ. ಹಾಗಾಗಿ ದಯಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ, ಅಲ್ಲಿ ನಿಮಗೆ ಮೆಂಬರ್ಶಿಪ್ ಆಗಲಿಕ್ಕೆ ಲಿಂಕ್ ಕೊಟ್ಟಿದ್ದೀನಿ. ಹಾಗೆಯೇ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕ್ಸ್ ಇದೆ, ಜಾಯಿನ್ ಆಗಿ ಕ್ಲಿಕ್ ಮಾಡಿ. ಹಾಗೆಯೇ ನಿಮಗೆ ಎವ್ರಿ ಡೇ ಅಪ್ಡೇಟ್ಸ್ ಎಲ್ಲ ನಿಮಗೆ ಬರ್ತಾ ಹೋಗುತ್ತೆ ಫ್ರೀ ಆಫ್ ಕಾಸ್ಟಲ್ಲಿ. ಲೆಟ್ಸ್ ಸ್ಟಾರ್ಟ್. ಈಗ ಸಬ್ಜೆಕ್ಟ್ ನೋಡಿ ಏನು ಹೇಳಿದ್ರೆ ಅಂತ ಅಂದ್ಬಿಟ್ಟಿಲ್ಲಿ, ಶಾಲಾ ಶಿಕ್ಷಣ ಇಲಾಖೆಯ ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ಮರು ಹಂಚಿಕೆ ರಾಷನಲೈಸೇಷನ್ ಅಂತ ಹೇಳ್ತಿರೋದನ್ನು ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದದಿಂದ ಹೊಸದಾಗಿ ಸೃಜಿಸಿ ಸುಮಾರು 2500 ಮಾಹಿತಿ ತಂತ್ರಜ್ಞಾನ ಶಿಕ್ಷಕರ ಹುದ್ದೆಗಳನ್ನಾಗಿ ಪರಿವರ್ತಿಸುವ ಕುರಿತು ಅಂತಿದೆ. ಇಲ್ಲಿ 1 and 2 ಅಂತಿದೆ. ಮೇ ಬಿ ಇದು ಉಲ್ಲೇಖ ಅನಿಸುತ್ತೆ, ಇದು ಕ್ರಮಾಂಕ. ಅದ್ರ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ನೇರವಾಗಿ ಸಬ್ಜೆಕ್ಟಿಗೆ ಪೂರಕವಾದಂಥ ಪ್ರಸ್ತಾವನೆ ಏನಿದೆ ಇಲ್ಲಿ ಅದ್ರ ಬಗ್ಗೆ ಒಂಚೂರು ಕಾನ್ಸಂಟ್ರೇಟ್ ಮಾಡೋಣ ಈಗ ನಾವು. ಲೆಟ್ಸ್ ಸಿ, ಒಂದು ಕಡೆಯಿಂದ ನೋಡೋಣ ಏನಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಮೇಲೆ ಓದಲಾದ ಕ್ರಮಾಂಕ 1ರ ಆದೇಶದಲ್ಲಿ ಈಗಾಗಲೇ ನಮ್ಮ ಸ್ಟೇಟಲ್ಲಿರ್ತಕ್ಕಂಥ ಆಯ್ದ ಸರ್ಕಾರಿ ಶಾಲೆಗಳು ಫಸ್ಟ್ ನೋಡಿ, ಇಲ್ಲಿ ಕೆ ಭಾಗಕ್ಕೆ ಸುಮಾರು 200 ಶಾಲೆಗಳನ್ನು ಹಾಗೂ ಕಲ್ಯಾಣ ಕರ್ನಾಟಕೇತರ ಭಾಗ ಅಲ್ಲಿ 500 ಶಾಲೆಗಳನ್ನು, ಒಟ್ಟು 700 ಆಗುತ್ತೆ, ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಉನ್ನತೀಕರಿಸಿ ಹೆಚ್ಚುವರಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ 2026-27ನೇ ಸಾಲಿಂದ 1ನೇ ತರಗತಿಯಿಂದ ಕಂಪ್ಯೂಟರ್ ಶಿಕ್ಷಣದ ಪರಿಚಯಿಸಲು ಆದೇಶವನ್ನು ಮಾಡಲಾಗಿರುತ್ತೆ. ಅಂದರೆ ಪ್ರೆಸೆಂಟ್ ಇಯರ್ ಇವಾಗಲಿಂದನೇ ಅಪ್ ಟು 1ರಿಂದ 7ನೇ ತರಗತಿ ತನಕ. ಮಸ್ಟ್ ಆ್ಯಂಡ್ ಶುಡ್ ಏನು ಮಾಡಬೇಕು ಈಗ, ಕಂಪ್ಯೂಟರ್ ಎಜುಕೇಷನನ್ನು ಕಲಿಸಲೇಬೇಕು ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ಮೇಲೆ ಓದಲಾದ ಕ್ರಮಾಂಕ 2ರ ಪತ್ರದಲ್ಲಿ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು 2017ನೇ ಸಾಲಲ್ಲಿ ಒಟ್ಟು ಸುಮಾರು 1,26,170 ನೋಡಿ, ಇನ್ನೊಂದ್ಸಲ ಹೇಳ್ತೀನಿ ನಾನು, 1,26,170 ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದಬಲದಲ್ಲಿ 1946 ಶಾಲಾ ಮಾತೆಯರ ಹುದ್ದೆಗಳು, ಹಾಗೆಯೇ 849 ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳು ಮತ್ತು 2 ಚಿತ್ರಕಲಾ ಶಿಕ್ಷಕರ ಹುದ್ದೆಗಳನ್ನು ಮರು ಹಂಚಿಕೆ ಮಾಡಲಾಗಿತ್ತು. ಅದೆಲ್ಲ ನೀವು ನೋಡಿದರೆ ನೀವು ಅದನ್ನು. ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದಕ್ಕೆ ಸೇರಿಸಲಾಗಿದೆ, ಅದು ಮರು ಹಂಚಿಕೆ ಮಾಡಿ ಅದನ್ನು PST ಕಾರ್ಡ್ಗೆ ಸೇರಿಸಿದ್ದಾರೆ. ಆದ ಕಾರಣ 2027ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಟ್ಟು ವೃಂದದ ಬಲ ಸುಮಾರು 1,28,959 ಹುದ್ದೆಗಳಾಗಿರುತ್ತದೆ. 2024ರ ವೃಂದಬಲ ನಿಗದಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದಬಲ ಒಟ್ಟು 1,20,707 ಆಗಿದ್ದು, ಇವುಗಳಲ್ಲಿ ಇಷ್ಟನ್ನು ಮರುಹಂಚಿಕೆ ನಂತರದಲ್ಲಿ ಮರುಹಂಚಿಕೆ ಮಾಡಿದ ಮೇಲೆ 6,117 ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳು ಮೀಸಲು ಹುದ್ದೆಗಳಾಗಿರುತ್ತವೆ. ಅಂದರೆ ಆ ಹುದ್ದೆಗಳು ಮೀಸಲಾಗಿರುತ್ತೆ ಅಂತ. ಎಷ್ಟು? 6,117 ಹುದ್ದೆಗಳು. ಇದು ಯಾವುದು? ಇದು ಮರುಹಂಚಿಕೆಯ ನಂತರದಲ್ಲಿ ಉಳ್ಕೊಂಡಂಥ ಮೀಸಲು ಹುದ್ದೆಗಳಿವು. ನೆಕ್ಸ್ಟು ನೋಡಿ, ಇಲ್ಲಿ ಹೇಳ್ತಾರೆ ಈ ಪ್ಯಾರಾಗ್ರಾಫಲ್ಲಿ ಮುಂದುವರೆದು, ಪ್ರಸ್ತುತ ಅಂದಾಜು ಸುಮಾರು 2,500 ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗಳನ್ನು ನೀಡಬೇಕಾಗಿರುತ್ತೆ ಅಂತ. ಸುಮಾರು 2,500 ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ಈ ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗಳನ್ನು ನೀಡಬೇಕಾಗಿರುತ್ತೆ. ಅದನ್ನೇ ಇಲ್ಲಿ ಮಾಹಿತಿ ತಂತ್ರಜ್ಞಾನ ಶಿಕ್ಷಕರು ಅಂತ ಹೇಳೋದು. ಇವರ ಒಂದು ಅಗತ್ಯನೂ ಕೂಡ ಎಲ್ಲ ಸ್ಕೂಲಲ್ಲೂ ಅಗತ್ಯವಾಗಿದೆ, ಆಯಿತಾ. ಇವರ ಒಂದು ವ್ಯಾಲ್ಯೂ ಕೂಡ ತುಂಬ ಇದೆ. ಹಾಗಾಗಿ ಇವರನ್ನು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಈಗ ಸದರಿ ಹುದ್ದೆಗಳ ವೇತನ ಶ್ರೇಣಿ ಕಂಪ್ಯೂಟರ್ ಶಿಕ್ಷಕ ಹುದ್ದೆಗಳು ಸುಮಾರು PST ಏನು ಪೇ ಸ್ಕೇಲ್ ಬರುತ್ತೆ ಅದೇ ಇರುತ್ತೆ. ಇದೇನು ಹೆಚ್ಚು ಕಡಿಮೆ 44,425ರಿಂದ ಅಪ್ ಟು 83,700ರಂತೆ ನಿಗದಿಪಡಿಸಬಹುದಾಗಿದ್ದು, ಇದಕ್ಕಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮೀಸಲು ಹುದ್ದೆಗಳನ್ನು ಬಳಸಬಹುದಾಗಿದ್ದು, SRHM ಮತ್ತು HM ಹುದ್ದೆಗಳಿಗೆ ಬೋಧನೆಯೊಂದಿಗೆ ಆಡಳಿತಾತ್ಮಕ ಜವಾಬ್ದಾರಿಗಳು ಇರುವ ಕಾರಣ ವೇತನ ಶ್ರೇಣಿ ರು 41,300ರಿಂದ 81,800 ಹೊಂದಿರುವ ಮೀಸಲಿರುವ 6,117 ಬೋಧಕ ಹುದ್ದೆಗಳಾದ PST ಅಸಿಸ್ಟೆಂಟ್ ಮಾಸ್ಟರ್ ಹುದ್ದೆಗಳಲ್ಲಿ 2,500 ಹುದ್ದೆಗಳನ್ನು ಮಾಹಿತಿ ತಂತ್ರಜ್ಞಾನ ಶಿಕ್ಷಕರ ಹುದ್ದೆಗಳನ್ನಾಗಿ ಪರಿವರ್ತಿಸಬಹುದಾಗಿರುತ್ತದೆ. ಆಯಿತಾ ನಿಮಗೆ. ಅಂದರೆ ಈ PST ಹುದ್ದೆಗಳಲ್ಲೇ ಸುಮಾರು 2,500 ಈ ಪೋಸ್ಟ್ ಏನಿದೆ ಇವುಗಳನ್ನು ಈ ಮಾಹಿತಿ ತಂತ್ರಜ್ಞಾನ ಶಿಕ್ಷಕರ ಹುದ್ದೆಗಳಾಗಿ ಅದನ್ನು ಪರಿವರ್ತನೆ ಮಾಡಿದ್ದಾರೆ. ಹಾಗಾಗಿ ಇದರಿಂದಾಗಿ ಸರ್ಕಾರದ ವಾರ್ಷಿಕ ಒಟ್ಟು
ಸುಮಾರು 1141.50 ಲಕ್ಷಗಳು ಹೆಚ್ಚುವರಿಯಾಗಿ ಅಗತ್ಯವಾಗಲಿರುವುದರಿಂದ ಮೇಲಿನ ಅಂಶಗಳನ್ನು ಪರಿಗಣಿಸಿ ರಾಜ್ಯದ ಅಂದಾಜು ಸುಮಾರು 2500 ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಈ ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗಳನ್ನು ನೀಡಲಿಕ್ಕೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ಮಾಡುವಂತೆ ಕೋರಿರುತ್ತಾರೆ ಅಂತ ಹೇಳಿದ್ದಾರೆ. ತಿದ್ದುಪಡಿ ಮಾಡಲೇಬೇಕು, ಏಕೆಂದರೆ ರೆಗ್ಯುಲರ್ ಟೀಚರ್ಸ್ C&R ರೂಲ್ಸ್ ಬೇರೆ, ವೃಂದ ಮತ್ತು ನೇಮಕಾತಿ ನಿಯಮಗಳು ಅವ್ರಿಗೆ ಬೇರೆ ಇರ್ತಿದೆ. ಇನ್ನು ಕಂಪ್ಯೂಟರ್ ಟೀಚರ್ಸ್ ಅಂತ ಇವ್ರು ಕನ್ವರ್ಟ್ ಮಾಡಿದ ಮೇಲೆ ಸುಮಾರು 2500 ಹುದ್ದೆಗಳನ್ನು ಅವ್ರಿಗೆ ಪ್ರತ್ಯೇಕವಾಗಿ C&R ರೂಲ್ಸನ್ನು ಅವರು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಇಷ್ಟು ಹೇಳಿದರೆ ಈಗ ಪ್ರಸ್ತಾವನೆಯಲ್ಲಿ. ಈಗ ನೆಕ್ಸ್ಟು ಈ ಪ್ರಸ್ತಾವನೆಗೆ ಪೂರಕವಾಗಿ ಏನು ಆದೇಶ ಮಾಡಿದ್ರಿ ಅಂತ ಅಂದ್ಬಿಟ್ಟು ನೋಡಿ, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಹೇಳ್ಬಿಡ್ತೀನಿ. ಈಗ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ನೋಡಿ, ಇದುವರೆಗೂ ನಿಮ್ಗೆ ಏನು ಹೇಳಿದೆ ಅದು ಪ್ರಸ್ತಾವನೆಯಲ್ಲಿರತಕ್ಕಂಥ ವಿವರಗಳು. ಪ್ರಸ್ತಾವನೆ ಅಂದರೆ ಹಿಂಗಾಗಬೇಕು, ಹಿಂಗೆ ಮಾಡಬೇಕು ಅಂತ ಸಬ್ಮಿಟ್ ಮಾಡೋದು, ಆಯಿತಾ. ಪರಿಶೀಲಿಸಿದ ನಂತರ ಶಾಲಾ ಶಿಕ್ಷಣ ಇಲಾಖೆಯ ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ಮರುಹೊಂದಾಣಿಕೆ ಮತ್ತು ಮರುಹಂಚಿಕೆಯ ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದದಿಂದ ಹೊಸದಾಗಿ ಸೃಜಿಸಿ ಸುಮಾರು 2500 ಮಾಹಿತಿ ತಂತ್ರಜ್ಞಾನ ಶಿಕ್ಷಕರ ಹುದ್ದೆಗಳನ್ನಾಗಿ ಪರಿವರ್ತನೆ ಮಾಡಿ ಸರ್ಕಾರವು ತೀರ್ಮಾನ ಮಾಡಿದೆ. ಈಗ ಡಿಸೈಡ್ ಮಾಡಿದೆ ಗೌರ್ಮೆಂಟು, ನಾವು 2500 ಶಿಕ್ಷಕರನ್ನು ಪರಿವರ್ತನೆ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಅಂತ. ಅದರಂತೆ ಈ ಕೆಳಕಂಡಂತೆ ಆದೇಶವನ್ನು ಮಾಡಲಾಗಿದೆ. ನೋಡಿ, ಪ್ರಸ್ತಾವನೆ ಅಲ್ಲಿ ಏನು ಹೇಳಿದ್ರು ಅದಕ್ಕೆ ಪೂರಕವಾಗಿ ಅದಕ್ಕೆ ಅಕ್ಸೆಪ್ಟ್ ಆಗಿ ಡಿಸೈಡ್ ಮಾಡಿ ಇದು ಬಿಟ್ಟಿರ್ತಕ್ಕಂಥ ಅಫಿಷಿಯಲ್ ನೋಟಿಫಿಕೇಷನ್ ಆದೇಶ ಇದು. ನೋಡಿ ಏನಿದೆ ಇಲ್ಲಿ, ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ಮಾಹಿತಿ ತಂತ್ರಜ್ಞಾನ ಶಿಕ್ಷಕರ ವೃಂದವನ್ನು ಸೃಜಿಸಿ ಮರುಹೊಂದಾಣಿಕೆ ಮರುಹಂಚಿಕೆ ನಂತರ ಉಳಿದಂಥ 6117 ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಲ್ಲಿ, ಇನ್ನು ಉಳಿದ ಹುದ್ದೆಗಳಲ್ಲಿ 6117 ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಲ್ಲಿ ನೋಡಿ ಎಷ್ಟು ಹುದ್ದೆಗಳು ಕನ್ವರ್ಟ್ ಮಾಡಿರೋದು ಕಂಪ್ಯೂಟರ್ ಟೀಚರ್ಸ್ಗೆ. ಸುಮಾರು 2500 ಮಾಹಿತಿ ತಂತ್ರಜ್ಞಾನ ಶಿಕ್ಷಕರ ಹುದ್ದೆಗಳನ್ನಾಗಿ ನೋಡಿ, ಎಷ್ಟು ಪೇ ಸ್ಕೇಲ್ ಅವರಿಗೆ 44,425ರಿಂದ 83,700 ತನಕ ಪೇ ಸ್ಕೇಲಲ್ಲಿ ಆ ಹುದ್ದೆಗಳನ್ನು ಪರಿವರ್ತನೆ ಮಾಡಿ ಆದೇಶವನ್ನು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಮಾಹಿತಿ ತಂತ್ರಜ್ಞಾನ ಶಿಕ್ಷಕರ ವೃಂದಕ್ಕೆ ಪ್ರತ್ಯೇಕವಾಗಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಚಿಸಲಾಗುವುದು. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ರೆಗ್ಯುಲರ್ ಟೀಚರ್ಸ್ C&R ರೂಲ್ ಅಂತ ಇದ್ದರೆ ಅಟ್ ದ ಸೇಮ್ ಟೈಮ್ ಈ ಮಾಹಿತಿ ತಂತ್ರಜ್ಞಾನ ಟೀಚರ್ಸು ಅಥವಾ ಕಂಪ್ಯೂಟರ್ ಶಿಕ್ಷಕರು ಅವರ ಒಂದು C&R ಬೇರೆ ಇರ್ತಿದೆ. ಈಗ ಅದನ್ನು ಅವರು ಪ್ರಿಪೇರ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಕನ್ಫರ್ಮ್ ಮಾಡಬೇಕು. ಯಾಕೆಂದರೆ ಅದಕ್ಕೂ ಕೂಡ ಒಂದಷ್ಟು ರಿಸರ್ವೇಷನ್ಸ್ ಕೋಟಾ ಹಾಗೆ ಹೇಗೆ ಅಂತ ಎಲ್ಲವೂ ಇದ್ದಿರ್ತಿದೆ, ಒಳ ಮೀಸಲಾತಿ ಅವೆಲ್ಲವೂ ಬಂದೇ ಬರುತ್ತೆ. ಅದಕ್ಕೆ ಸಪ್ರೇಟಾಗಿ C&R ರೂಲ್ ಮಾಡಿ ಅಪ್ಲಿಕೇಶನ್ ಕನ್ಫರ್ಮ್ ಮಾಡಬೇಕು. ಇದೆಲ್ಲ ಯಾವಾಗುತ್ತೆ ಅಂತ ಕಾದು ನೋಡಬೇಕು. ಇವೆಲ್ಲವೂ ಕೂಡ ಬೇಗ ಮಾಡಿದ್ರೆ ಸೊ ಬೇಗ ಪ್ರಕ್ರಿಯೆಗಳು ಆರಂಭ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಆದೇಶವನ್ನು ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಇವರ ಟಿಪ್ಪಣಿ ಸಂಖ್ಯೆ, ಅದು ಪ್ರತಿಯೊಂದು ಟಿಪ್ಪಣಿ ಸಂಖ್ಯೆ ಇರುತ್ತೆ, ಅದನ್ನು ಹೇಳಲಿಕ್ಕೆ ಹೋಗಲ್ಲ ನಾನು. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಮತ್ತು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ನೀಡಿರುವ ಸಹಮತಿಯ ಅನ್ವಯ ಹೊರಡಿಸಲಾಗಿದೆ. ಈ 3 ವಿಭಾಗಗಳು ಸಹಮತಿಯನ್ನು ಇಲ್ಲಿ ಈಗಾಗಲೇ ವ್ಯಕ್ತಪಡಿಸಿರುವಂಥದ್ದು. ಅವೆಲ್ಲದರ ಹಿನ್ನೆಲೆಯಲ್ಲಿ ಈ ಒಂದು ಅಫಿಷಿಯಲ್ ನೋಟಿಫಿಕೇಷನ್ನ ಇವರು ಡಿಪಾರ್ಟ್ಮೆಂಟಿಂದ ಬಿಟ್ಟಿರುವಂಥದ್ದು. ಸುಮಾರು 2500 ಮಾಹಿತಿ ತಂತ್ರಜ್ಞಾನ ಶಿಕ್ಷಕರು ಅಥವಾ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ 44,000ದಿಂದ 83,000 ಪೇ ಸ್ಕೇಲ್ ಇರೋ ಹಾಗೆ ಈ ಒಂದು ಶಿಕ್ಷಕರನ್ನ ಈಗ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಸೊ ಸಿದ್ಧತೆಗಳು ಆಗ್ತಾಯಿದೆ. ಸೊ ನಿಮಗೆ ಗೊತ್ತಾಗಿದೆ ಇದು ಯಾರಿಗೆ ಸಂಬಂಧಪಟ್ಟಿದ್ದು ಏನು ಕಥೆ ಅಂತ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಪ್ಯೂರ್ಲಿ ಕಂಪ್ಯೂಟರ್ ಟೀಚರ್ಸ್ ಅಥವಾ ಮಾಹಿತಿ ತಂತ್ರಜ್ಞಾನ ಶಿಕ್ಷಕರು ಅಂತ ಅವರಿಲ್ಲಿ ಹೇಳುವಂಥದ್ದು. ನೋಡೋಣ ಇದರ ಒಂದು ಪ್ರಕ್ರಿಯೆಗಳು ಎಷ್ಟು ಬೇಗ ಆಗುತ್ತೆ, ಅಪ್ಲಿಕೇಶನ್ಸ್ ಕಾಲ್ಫರ್ ಯಾವಾಗ ಆಗುತ್ತೆ, ಎಷ್ಟು ಬೇಗ C&R ಪ್ರಿಪ್ರೇಷನ್ ಆಗುತ್ತೆ, ಇವೆಲ್ಲವೂ ನಿಮಗೆ ಇನ್ನೂ ಸೊ ಕಾಲಕ್ಕೆ ಬರ್ತಾ ಇರುತ್ತೆ. ಅದು ಸೊ ವಿತಿನ್ ಫ್ಯೂ ಡೇಸಲ್ಲಿ ಅಪ್ಡೇಟ್ ಬಂತು ಅಂತಂದರೆ ಅದ್ರ ಬಗ್ಗೆ ಮಾಹಿತಿ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಧನ್ಯವಾದ ಇಷ್ಟೊತ್ತು ವಿಡಿಯೋನ ವಾಚ್ ಮಾಡೋದಕ್ಕೆ.